ಇದು ಕರ್ಗ ಊರದ ಗ್ರಾಮ ದೈವತ್ ಬೀರಪ್ಪಜ್ಜ ಗುಡಿ. ಗುಡಿ ತುಂಬ ದೊಡ್ಡದಿದೆ, ದೊಡ್ಡ ಇತಿಹಾಸ ಇದೆ ಇದ್ರ ಹಿಂದೆ. ಖಡಕ್ ಬೀರಪ್ಪಜ್ಜ, ಬೆಂಕಿ ಬೀರಪ್ಪಜ್ಜ ಅಂತ ಕರೀತಾರು. हाँ कार्ड ಲಿಂಬುಗೆ ಒಂದು ಸಾಕಿತ್ತು ಗದಗಿನಾಗಿತ್ತು ಕೊಡ್ರಿ ಅಂತ ಹೇಳಿ ನಾವು ಕಾಯಿ ಹೊಡ್ಕೊಂಡು ಇದು ಗದಗಿಂದ ಕಟ್ಬೋದು. करी कुठं चला जय जय. परी ए परी जय जय भंडारा करू नये, भंडारा लावू नये. पिल्लू 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 हे काय माकड साळे कळत नाही तुला. परीला घ्या ना भंडारा लावा. ನಮ್ಮೂರ ಗ್ರಾಮ ದೇವತೆ ಕರ್ಗಾವ್ ಗ್ರಾಮ ದೇವತೆ ಗುಡ್ಗವಾಯಿಗೆ ನಾವು ಹೋಗ್ತಾ ಇದ್ದೇವೆ. ನೋಡ್ಬೋದು ಹಾದಿ ಹೇಗಿದೆ. ಇಲ್ಲಿ ಮನೆ ಇರೋದು ಒಂದು ಸ್ವಲ್ಪ ಕಡಿಮೆ. ಅದು ಗುಡ್ಡದ ಮ್ಯಾಗ ಬರುತ್ತೆ ತಾಯಿ ದೇವಸ್ಥಾನ, ಅದಕ್ಕೆ ಗುಡ್ಗವಾಯಿ ಅಂತ ಕರೀತಾರು. ಇದು ಗುಡದ ಲಕ್ಷ್ಮೀ ದೇವರು ಅಂತ ಕರೀತಾರು, ಲಕ್ಷ್ಮೀ ಆಯಿ ಅಂತ ನಾವು ಕರಿತೇವೆ. ತುಂಬ ಫೇಮಸ್ ದೇವಸ್ಥಾನ ಇದು. ದೂರದಿಂದ ಮಂದಿ ಬರ್ತಾರು. ಇಲ್ಲಿ ನೋಡ್ಬೋದು ಹತ್ರ ಏನು ಯಾವುದು ಮನೆ ಅದು ಏನೂ ಇಲ್ಲ. ಮನೆ ತುಂಬ ಕಡಿಮೆ, ಅದು ದೂರ ಇದೆ. ಕುಡದ ಮ್ಯಾಗ ಹಿಂಗೆ ಏರಿ ಹೋಗ್ಬೋದು. ಈಗ ನಾವು ಆಲ್ರೆಡಿ ಭಾಳ ಹಾಯ್ ಬಂದೇವಿ, ಮ್ಯಾಗೆ ಏರಿ ಬಂದೇವಿ. ನೋಡ್ಬೋದು ತುಂಬ ಹುಡ್ದ ಇದೆ. ಈ ಏರಿಯಾದಲ್ಲಿ ಸಂಜೆಗೆ ಯಾರು ಜಾಸ್ತಿ ಬರಲ್ಲ, ಯಾಕಂದರೆ ಸುತ್ತಮುತ್ತ ಜಾಸ್ತಿ ಮನೆ ಅದು ಏನೂ ಇಲ್ಲ. ಮತ್ತು ಹಿಂಗೆ ಹುಡುಗ ಮ್ಯಾಗ ಏರಿ ಬರಬೇಕು. ಅದಕ್ಕೆ ಮಕ್ಕಳು ಕರ್ಕೊಳೋದು ಬೈಕ್ ಮ್ಯಾಗ ಹಿಂಗೆ ಯಾರೂ ಬರಲ್ಲ. ಇವತ್ತು ಸಂಡೇ ಇದೆ. ಇಲ್ಲಿ ಯಾವುದೇ ರೀತಿಯ ಭಯ ಇಲ್ಲ, ಏನಿಲ್ಲ. ಇಲ್ಲಿ ಕಾಡು ಪ್ರಾಣಿಗಳು ಅದಾವ. ಆಮೇಲೆ ಕಾಡು ಪ್ರಾಣಿಗಳು ನರಿ, ಆಮೇಲೆ ಕರಡಿ,
ಆಮೇಲೆ ಇಲ್ಲಿ ಕತ್ತೆ ಕಿರು ಬಂತಾರೆ. ಆ ಪ್ರಾಣಿಗಳಿಗೆ ಹೆದರಿ ಜನ ಯಾರು ಬರೋದಿಲ್ಲ. ಆಮೇಲೆ ಇಲ್ಲಿ ಕುರಿ ಮೇಯ್ಸಕ್ಕೆ ಬಂದವರು ಬೇಗ ರಿಟರ್ನ್ ಹೋಗ್ತಾರೆ. ಯಾಕಂದ್ರೆ ಕುರಿಗಳ್ನ ಇಲ್ಲಿ ನರಿ ಆಗಲಿ ಆಮೇಲೆ ಕತ್ತೆ ಕಿರುಬಾಗಲಿ ಹಿಡಿತಾವೆ. ಅದು ಬಿಟ್ಟರೆ ಹಿಂಗೆ ಅಹಿತಕರ ಘಟನೆ ಆಮೇಲೆ ಯಾವುದೇ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂಥವು ಏನೂ ಇಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ನಮ್ಮ ಊರಿದ್ದ ಒಂದು ಗ್ರಾಮ ದೇವತೆ ನೆಲೆಸಿದಾಳೆ. ಹಾಗಾಗಿ ಯಾವುದೂ ಜನ ಇಲ್ಲಿ ಕೆಟ್ಟ ದುರ್ವರ್ತನೆ ಅಂಥದ್ದು ಯಾವುದೂ ಮಾಡೋದಿಲ್ಲ. ಪ್ರಾಣಿಗಳದ್ದು ಒಂದೇ ಭಯ ಇರೋದಿಲ್ಲ. ಪ್ರಾಣಿಗಳದ್ದು ಅಷ್ಟೇ ಭಯ ಇದೆ. ಬಟ್ ಹಿಂಗೆ ಕೆಟ್ಟ ಜನ ಕೆಟ್ಟ ಇದ್ದವ್ರು ಯಾರೂ ಇಲ್ಲ. ಯಾಕಂದರೆ ತಾಯಿಗಷ್ಟೇ ಇಲ್ಲಿ ಅನಿಸ್ತಾರು. ತಾಯಿಗಷ್ಟು ರಿಸ್ಪೆಕ್ಟ್ ಇದೆ. ತಾಯಿ ರಕ್ಷಣೆ ಮಾಡೋಕ್ಕೆ ಯಾವತ್ತೂ ಇಲ್ಲಿ ನಿಂತಿರ್ತಾರೋ. ನೋಡ್ಬೋದು ಅಲ್ಲಿ ಎಷ್ಟು ಹಾಯ್ ಕೆಳಗಡೆ ನೋಡ್ಬೋದು. ಅಲ್ಲಿಂದ ನಾವು ಏರಿ ಬಂದೇವಿ ಬೈಕ್ ಮ್ಯಾಗ. ನೋಡ್ಬೋದು ತಳಗೆ ಊರು ಕಾಣ್ತಾ ಇದೆ. ಇಷ್ಟು ಹೈಟ್ ಮ್ಯಾಗೆ ನಾವು ಬಂದೇವಿ. ಈಗ ನೋಡ್ಬೋದು ಇದು ಗುಡಿ ತುಂಬ ಫೇಮಸ್ ಟೆಂಪಲ್. ಇದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ನಡೆದಿದೆ. ಈಶ್ವರೇ ಹೇ ದೇವಿ ಮಾತೆ ರಕ್ಷಣೆ ಇರಲಿ. ನೋಡ್ಬೋದು ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇದು ಮುಂಚೆ ತುಂಬ ಚಿಕ್ಕಿತ್ತು ಗುಡಿ. ಈಗ ಹೆಂಗೆ ಭಕ್ತರು ಜಾಸ್ತಿ ಆಗ್ತಾಯಿದ್ದಾರೆ ಹಂಗಂಗೆ ಜಾಸ್ತಿ ದೊಡ್ಡದು ಮಾಡ್ತಾ ಇದ್ದಾರೆ. ತುಂಬ ಪ್ರಚಲಿತ, ತುಂಬ ಫೇಮಸ್ಸು, ತುಂಬ ಮಹಾನ್ ಅಂತ ಗುಡಿ ಹೇಳ್ಬೋದು. ನಮಸ್ಕಾರ. ಜೈ ಜೈ. ಜೈ ಜೈ ಮಾಡು ಪರಿ. ನಮಸ್ಕಾರ ಮಾಡಪ್ಪ. ನಮಸ್ಕಾರ ಮಾಡು. ಓಕೆ ಮೈ ಬೇಬಿ. ಪಿಲು ನಮಸ್ಕಾರ ಮಾಡಿಬಿಟ್ಟ. ನಡಿ. ಗುಡ್ದವ್ವ ಪ್ರಸನ್ನ. ಇದು ಗುಡ್ದವ್ವಾಯಿ ಅಂತೇಳಿ ಫೇಮಸ್ ಆಗೈತಿ. ಇದು ಲಕ್ಷ್ಮೀ ದೇವ್ರ. ನಮ್ಮೂರಿಗಾತು ಬೆಳವಿ ಊರಿಗಾತು ಎರಡು ಊರಿಗೆ ಸಮಾನವಾಗಿರೋ ದೇವಿ ಮಂದಿರ ಇದೆ. ಇಲ್ಲಿ ನಾವು ನಮ್ಮ ಪೂರ್ವಜರಾತು ನಾವಾತು ನಮ್ಮ ತಂದೆ ಸ್ಥಾನದವರು ಎಲ್ಲರೂ ಇಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ತಾರೆ. ನೋಡ್ಬೋದು ಇದು ಮುಂಚೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಇರಲಿಲ್ಲ. ಸಂತುಬಾಯಿ ಗುಡಿ ಅಂತ ಇದೆ. ಈ ಕಾಲಕ್ಕೆ ನೋಡ್ರಿ ಸಣ್ಣ ಗುಡಿ ಇದೆ ನೋಡಿ. ವಿಶೇಷ ಅಂದರೆ ತೋರಿಸ್ತೆ ಅಂತ ಅಲ್ಲಿ ನೋಡಿ ಕಾಣ್ತಾ ಇದೆ ಗುಡಿ. ವಿಶೇಷ ಅಂದರೆ ಪ್ರೆಗ್ನೆಂಟ್ ಇದ್ದವ್ರ ಹಾಗೆ ಸಣ್ಣ ಮಕ್ಕಳಿದ್ದವ್ರ ಇಲ್ಲಿ ಬಂದ ದೇವರ ನಮಸ್ಕಾರ ಕೊಡು ತಗೊಂಡು ಹೋಗ್ತಾರು. ನಮಸ್ಕಾರ ಮಾಡಿ ಹೋಗ್ತಾರೋ, ಆಶೀರ್ವಾದ ತಗೊಂಡು ಹೋಗ್ತಾರೋ. ಮತ್ತು ಇದು ಸಂತಾನ ದೇವತೆ. ಸಂತುಬಾಯಿ ಅಂದರೆ ಸಂತಾನ ಕೊಡೋ ದೇವತೆ. ಈಗ ನಂದು 2 ಮಕ್ಕಳೇ. ನಾ 2 ಮಕ್ಕಳೇ ನಾ ಇಲ್ಲಿ ಬಂದಾಗ ನಂಗೆ ಅವಕಾಶ ಆಗಿರಲಿಲ್ಲ. ಈ ಸತಿ ನಾ 2 ಮಕ್ಕಳ ಕರ್ಕೊಂಡ ತಾಯಿ ಆಶೀರ್ವಾದ ತಗೋನು ಅಂತ ಬಂದಿದ್ದೇನೆ. ನೋಡ್ಬೋದು ಒಂದು ಚಿಕ್ಕ ಗುಡಿ. ಸಂತಾನ ದೇವತೆ, ಸಂತಾನ ಪ್ರಾಪ್ತಿ ದೇವತೆ. ಪ್ರೆಗ್ನೆಂಟ್ ಇದ್ದಾಗ ಇಲ್ಲಿ ಬಂದು ಹೋಗ್ತಾರು. ಸಣ್ಣ ಅಂದರೆ ಡೆಲಿವರಿ ಆದ ಬಳಿಕ ಸಣ್ಣ ಮಗು ಕರ್ಕೊಂಬರ್ತಾರು. ಸ್ವಲ್ಪ ಜನ ಆಗಲ್ಲ, ಸಿಟಿದಾಗಿರ್ತಾರು ನಮ್ಮ ಹಾಗೆ. ಹಿಂಗೆ ಯಾವಾಗ್ರೆ ಗುಡಿ ಬಂದಾಗ ಮಕ್ಕಳ ಕರ್ಕೊಂಬರ್ತಾರು. ನಮಗೆ ಒಟ್ಟು ಅದು ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಈಗ ನಂಗೆ ಖುಷಿ ಆಗ್ತಾಯಿದೆ. ಇವತ್ತು ನಮಗೆ ಬರೋದು ಅವಕಾಶ ಸಿಕ್ಕಿತ್ತು ಅಂತ ನಾನು 2 ಮಕ್ಕಳ ಕರ್ಕೊಂಡು ಇವತ್ತು ಬರ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಯಿತು ತಾಯಿ ಕ್ಷಮಿಸಿ. ನಮಗೆ ಗೊತ್ತಾಗಲಿಲ್ಲ, ಅಷ್ಟೇ ಮಾಹಿತಿ ಕೊಡೋರು ಯಾರು ಇರಲಿಲ್ಲ. ಆದರೂ ಇವತ್ತು ನನಗೆ ಸಾಧ್ಯ ಆಯಿತು. ಇವತ್ತು ನಾನು ನಿನ್ನ ಪಾದದಲ್ಲಿ ಆಶೀರ್ವಾದ ತಗೋಕಂತ ಬಂದೇನಿ. ನಾನು 2 ಮಕ್ಕಳದು ಒಳ್ಳೆ ಮಾಡು ತಾಯಿ. ಹಾಗೆ ಈ ಭೂಮಿ ಮ್ಯಾಗಿನ ಎಲ್ಲ ಮಕ್ಕಳಿಗೆ ಆಶೀರ್ವಾದ ಕೊಡು ತಾಯಿ. ಇವತ್ತು ಮದರ್ಸ್ ಡೇ ಇದೆ. ನಾನು ಇದು ದೇವತೆಗೆ ಆಶೀರ್ವಾದ ತಗೋಕಂತ ಬಂದೇನಿ. ಮದರ್ಸ್ ಡೇ ಅಂದರೆ ನಮ್ಮ ತಾಯಿಗೆ ನಾವು ಆಶೀರ್ವಾದ ತಗೋತೇವೆ. ಬಟ್ ಇದು ಜಗತ್ ದೇವತೆ, ಜಗತ್ ಜನನಿ, ಜಗತ್ ಮಾತಾ. ಇವ್ರ ಆಶೀರ್ವಾದ ಕೂಡ ಎಲ್ಲರಿಗೂ ಸಿಗಲಿ. ಎಲ್ಲರದು ಒಳ್ಳೆ ಮಾಡು ತಾಯಿ. ಎಲ್ಲ ಸಣ್ಣ ಮಕ್ಕಳ ಮ್ಯಾಗ ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ ತಾಯಿ ಅಂತ ಬೇಡ್ಕೋತೇನೆ. ಸಣ್ಣ ಗುಡಿ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಎಷ್ಟು ಕೋಲ್ಡ್ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಆಜು ಬಾಜುಗೆ ನೋಡ್ಬೋದು. ಏನೂ ಹಿಂಗೆ ಜಾಸ್ತಿ ಏನೂ ಇದೆ ಗಲಾಟೆ ಅದು ಏನೂ ಇಲ್ಲ. ಸೈಲೆಂಟ್ ಏರಿಯಾ ಒಂಥರ.
ತುಂಬ ಖುಷಿ ಆಯಿತು ನನಗೆ ತಾಯಿ ಆಶೀರ್ವಾದ ಸಿಕ್ಕಿದ್ದು. ಇದು ನಂದು ಭಾಗ್ಯ ಅಂತ ನಾನು ಅನ್ಬೋದು. ಎಷ್ಟೋ ದಿವಸ ನನಗೆ ಇತ್ತು ಅದು ರಾಯಬಾಗದಲ್ಲಿ ಇದೆ ಒಂದು ಸಂತುಬಾಯಿ ಗುಡಿ ಅಂತ. ರಾಯಬಾಗ್ ಹೋದಾಗ ಒಮ್ಮಂದ್ರೆ ನನಗೆ ಆರಾಮ ಉಳಿತಿರ್ಲಿಲ್ಲ, ಇಲ್ಲಾರ ಪರಿಗೆ ಆರಾಮ ಇರ್ತಿರ್ಲಿಲ್ಲ, ಪಿಲ್ಲುಗೆ ಆರಾಮ, ಹಿಂಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಿ ಒಟ್ಟು ನಮಗೆ ಆಗೇ ಇರಲಿಲ್ಲ. ಇವತ್ತು ಲಾಸ್ಟ್ ಫೈನಲಿ ನಾವು ಬಂದೇವಿ. ಕರ್ಗಾವ್ದಲ್ಲಿ ನಮಗೆ ಸಂತುಬಾಯಿ ಗುಡಿ ಸಿಕ್ಕಿದೆ. ಇವತ್ತು ಮದರ್ಸ್ ಡೇ ಇದೆ. ನಾನು ಸಂತುಬಾಯಿ ಗುಡಿ ಆಶೀರ್ವಾದ ಸಂತಾನ ದೇವತೆ ಅಂದ್ರೆ ಸಂತುಬಾಯಿ ದೇವಿದು ಆಶೀರ್ವಾದ ತಗೋದೇನೆ. ಹಾಗೂ ನಮ್ಮದು ಕರ್ಗಾವ್ ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಗುಡ್ಡ ಲಕ್ಷ್ಮೀ ದೇವತೆ ಅವ್ರದ್ದು ಆಶೀರ್ವಾದ ತೊಗೊಂಡೇನೆ. ನಂದು ವತಿಯಿಂದ ನಾ ಎಲ್ಲರ ಕಡೆನ ದೇವ್ರಿಗೆ ಬೇಡ್ಕೋತೇನೆ, ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡು, ಎಲ್ಲರದು ಒಳ್ಳೆ ಮಾಡು, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು, ಎಲ್ಲ ಮಕ್ಕಳಿಗೆ ಸಮಾನ ನೋಡ್ಕೊ, ಎಲ್ಲರ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡು ಎಲ್ಲ ಅಂತ ಕೇಳ್ಕೊತೇನೆ. ಇಲ್ಲಿ ನೋಡ್ಬೋದು, ಇದು ಸರಸ್ವತಿ ಮಾತೆ, ಇದು ಗಣಪತಿ, ಇದು ಲಕ್ಷ್ಮೀ ಮಾತೆ, ಇದು ಅನ್ನಪೂರ್ಣೇಶ್ವರಿ ತಾಯಿ. ಸ್ನೇಹಿತರೆ ನೋಡಿ, ಇದೊಂದು ವಿಸ್ಮಯಕಾರಿ ದೇವಸ್ಥಾನ. ನಿಮಗೆಲ್ಲ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇದು ಕರ್ನಾಟಕದಾಗ ಉತ್ತರ ಕರ್ನಾಟಕ ಕಡೆ ಅಷ್ಟು ಫೇಮಸ್ ಐತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದು ಸೌತ್ ಕರ್ನಾಟಕ ಆಗಲಿ ಆ ಕಡೆ ಈ ಕಡೆ ಯಾರಿಗೆ ಗೊತ್ತಾಗಲ್ಲ. ಈ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಹೆಸರೈತಿ ಸತ್ತುಬಾಯಿ ಪ್ರಸನ್ನಂತರ. ಸತ್ತುಬಾಯಿ ಅಂದ್ರೆ ಇದೊಂಥರ ಸಂತಾನ ಲಕ್ಷ್ಮಿ ಇದ್ದಂಗೆ. ಯಾರಿಗೆ ಮದುವೆಯಾಗಿ ಹೊಸದಾಗಿ ಬಂದವರು ಇಲ್ಲಿ ಬರ್ತಾರೆ, ಆಮೇಲೆ ಮಕ್ಕಳಾಗಲಿಲ್ಲ ಅಂದ್ರೆ ಬರ್ತಾರೆ, ಮಕ್ಕಳಾದ್ಮೇಲೂ ಬರ್ತಾರೆ. ಒಂಥರ ಈ ದೇವ್ರು ಹೆಂಗಂದ್ರೆ ಒಂದು ಗಂಡ ಹೆಣ್ಣು ಮದುವೆ ಆದಮೇಲೆ ಅವ್ರಿಗೊಂದು ಜೀವನ, ಅದು ಆ ಜೀವನಕ್ಕೆ ಸರಿಯಾದ ರೂಪ ಬೇಕಂದ್ರೆ ಒಂದು ಮಗು ಆಗ್ಬೇಕಂತಾರೆ. ಎಲ್ಲ ಹಿರಿಯರು ಹೇಳಿದ ಶಾಸ್ತ್ರ ಇದೆ. ಅದ ಪ್ರಕಾರ ಈ ತಾಯಿಗೆ ಬಂದು ಎಲ್ಲರೂ ದರ್ಶನ ತೊಗೊಂಡು ಹೋಗ್ತಾರೆ. ನಾವು ಮದುವೆ ಆದ್ಮೇಲೆ ಬಂದಿದ್ವಿ. ಆಮೇಲೆ ಇಲ್ಲಿ ಬಂದಿರಲಿಲ್ಲ, ರಾಯಬಾಗ್ ಅಂತ ಈ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ ಐತೆ, ಅಲ್ಲಿ ಹೋಗಿದ್ವಿ. ಮತ್ತು ಅದೊಂದು ಮಕ್ಕಳಾದ್ಮೇಲೆ ನಾವು ಯಾವಾಗೂ ಹೋಗಿರಲಿಲ್ಲ. ಸೊ ಈಗೇನೋ ನಮ್ಗೆ ಅವಕಾಶ ಸಿಕ್ತು. ಆಮೇಲೆ ಇದು ಇಲ್ಲಿ ಐತೆ ಅಂತ ನಮ್ಗೆ ಗೊತ್ತೂ ಇರಲಿಲ್ಲ, ಹಂಗೆ ಮೊನ್ನೆ ಗೊತ್ತಾದ್ಮೇಲೆ ನಾವು ಇಲ್ಲಿ ಬಂದಿದ್ದೀವಿ. ಅಂದರೆ ಇವತ್ತಿನ ದಿವಸ ಒಂದು ಚಲೋ ದಿವಸ ಐತಿ, ಇವತ್ತು ಮದರ್ಸ್ ಡೇ, ಅದಕ್ಕೆ ನಾವು ಇಲ್ಲಿ ಬಂದ್ವಿ. ಆಮೇಲೆ ಇಲ್ಲಿ ನೋಡ್ರಿ ನನ್ನ ಮಕ್ಳು ಆಟ ಆಡತ್ತಾವ ಇಲ್ಲೇ. ಆಮೇಲೆ ಈ ದೇವಸ್ಥಾನವೂ ನಮ್ಮ ಊರಿಂದ ಒಂದು ತಪ್ಪು ಇಲ್ಲೇ ಹೊರವಲಯದಾಗೈತಿ. ಇವತ್ತು ನಾವು ಮದರ್ಸ್ ಡೇ ಅಂತೇಳಿ ನಮ್ಮ ಮನೆ ದೇವರಾಯಿತು, ಆಮೇಲೆ ನಮ್ಮ ಗ್ರಾಮ ದೇವತೆ ಆಯಿತು, ಆಮೇಲೆ ಸಂತುಬಾಯಿ ಆಯಿತು, ಎಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ. ಇನ್ನು ನಮ್ಮ ಮನೆ ಮದರ್ಸ್ ಅಂದರೆ ಇಲ್ಲಿ ಬದ ನೋಡ್ರಿ, ಈಕಿನ ನಮ್ಮ ಮನೆ ಮದರ. ಈ ಮದರ್ಗೆ ಒಂದು ಏನರ ಕರ್ಕೊಂಡೋಗಿ ಏನರ ಒಂದು ಟ್ರೀಟ್ ಕೊಡೋಣ ಅಂತೇಳಿ ಕರ್ಕೊಂಡು ಹೊಂಟೀವಿ, ನಾನು ನನ್ನ ಮಕ್ಕಳು ಕೂಡಿ. ಯಾಕಂದ್ರೆ ಈಕೆ ಒಂದು ಮನ್ಯಾಗ ಅವನಕ್ಕಿಂತ ಹೆಚ್ಚಿನ ಸ್ಥಾನ ತೊಗೊಂಡು ನಮ್ಮ 3 ಮಂದಿನ ಸಾಕಾತಾಳು. ನಾ ಆತು, ನನ್ನ ಮಗ ಆತು, ನನ್ನ ಮಗಳಾತು, ಎಲ್ಲನೂ ಹೊಂಚ್ಕೊಂಡು ಹೋಕ್ಕಳು. ಆಕೆ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಅದನ್ನೆಲ್ಲ ಹೊಂಚ್ಕೊಂಡು ನಮಗೆಲ್ಲ ಇದು ಮಾಡ್ಕೊಂಡು ಬರತ್ತಾಳು. ಸೊ ಅದಕ್ಕಾಗಿ ಆಕೆಗೆ ಒಂದು ಏನರ ಸಣ್ಣ ಟ್ರೀಟ್ ಕೊಡೋ ಅಂತ ಕರ್ಕೊಂಡು ಹೊಂಟೇವಿ. ಇವೆಲ್ಲ ನಾವು ಹಂಗೆ ಮಾಡ್ತಿರ್ತೀವಿ ರೀ, ನಿಮಗೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ. ಖರೆ ಇವತ್ತು ಮದರ್ಸ್ ಡೇ ಐತಲ್ಲ, ಅದಕ್ಕೋಸ್ಕರ ನನ್ನ ಮಕ್ಕಳ ತಾಯಿ ನಮಗೂ ತಾಯಿ ಇದ್ದಂಗೆ. ಎಂತಿ ಅಂದ್ರೆ ಆಕೆ ಒಂದು 2ನೇ ತಾಯಿನ ಅಂತಾರು. ಸೊ ನನ್ನ ಇದಕ್ಕಂತೂ ಆಕೆ 2ನೇ ತಾಯಿನ. ಆಮೇಲೆ ನನ್ನ ಒಂದು ಸ್ಟೋರಿ ಒಂದು ಸ್ವಲ್ಪ ನಮ್ದೆಲ್ಲ ಇದಾದ ಕೂಡಲೇ ನಿಮ್ಗೆ ಪೂರ್ತಿಯಾಗಿ ಹೇಳ್ತೀನಿ. ಆಯಿತು, ಬಾಯ್. ಇಲ್ಲಿ ನೋಡ್ಬೋದು, ಇದು ಚಿಕ್ಕೋಡಿ ಸಾಯಿಬಾಬಾ ಗುಡಿ. ಇಲ್ಲಿ ನಂಗೆ ತುಂಬ ಚೆನ್ನಾಗಿ ಅನ್ಸತ್ತೆ. ಯಾವತ್ತೂ ನಾವು ಇಲ್ಲಿ ಬರ್ತೇನೆ. ಅದಕ್ಕೆ ನನಗೆ ಇವತ್ತು ಮದರ್ಸ್ ಡೇ ಅಂತೇಳಿ ನನಗೆ ಸ್ಪೆಷಲ್ ಫೀಲ್ ಮಾಡಿಸೋಣ ಅಂತ ನನ್ನ ಗಂಡ ಸಾಯಿ ನಂಗೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಗುಡಿ, ತುಂಬ ದೊಡ್ಡದಿದೆ, ಶಾಂತ ಅನಿಸುತ್ತೆ. ಇಲ್ಲಿ ಎಷ್ಟು ಬಿಸಿಲಿದ್ರೂ ಇಲ್ಲಿ ಕೋಲ್ಡ್ ಇರುತ್ತೆ.
शिर्डीस ज्याचे लागतील पाय तळतील अपाय सर्व त्यांचे माझ्या समाधीची पायरी जो चढेल दुःख हे हरेल सर्व त्यांचे जरी हे शरीर गेलो मी टाकून तरी मी धावेन भक्तांसाठी नवमास माझी पावेल समाधी धरा दृढ बुद्धी माझ्या ठाई नित्य मी जिवंत जाना हेची सत्य नित्य घ्या प्रचिती अनुभवे शरण मज आला आणि वाया गेला दाखवा दाखवा ऐसा कोणी जो जो मज भजे जैसा जैसा भावे तैसा तैसा पावे मेही त्यासी तुमचा मी भार वाहीन सर्वधा नव्हे हे अन्यथा वचन माझे जाना जेथे आहे सहाय्य सर्वास मागे जे जे त्यास ते लाभे माझा जो जाहला काया वाचा मनी तयास मिळुनी सर्व काळ साई म्हणे तोची तोची झाला धन्य झाला तो अनन्य माझ्या पायी. ओम साईबाबा. साईबाबांची 11 वचने. परी हाय ए परी स्पीड पाडून नाही द्यायचं बेटा प्रसाद नीट खा किलो हाय ಇದು ನೋಡಬಹುದು ವೀಕ್ಷಕರೇ ಇದು ಗಟ್ಟಿ ಬಸವನ ಗುಡಿ ಅಂತ ತುಂಬ ಫೇಮಸ್ ಇದೆ ಇದು ಟೆಂಪಲ್ ತುಂಬ ಪ್ರಾಚೀನ ಇತಿಹಾಸ ಇದೆ ಇದ್ರ ಹಿಂದು ನಾವು ಭಾಳ ಸತಿ ಬಂದು ಹೋಗಿದ್ವಿ ಈಗ ಲಾಂಗ್ ಟೈಮ್ ಆಗಿತ್ತು ಬರೋಕ್ಕಾಗಿರಲಿಲ್ಲ ಬಟ್ ನನ್ನ ವಿಶ್ ಇತ್ತು ಅದಕ್ಕೆ ಮದರ್ಸ್ ಡೇ ದಿವಸ ನಮ್ಮ ಯಜಮಾನ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಈಗ ಒಳಗೆ ಹೋಗಿ ದರ್ಶನ ತಗೋತೀನಿ ಅಯ್ಯೋ ತುಂಬ ಬಿಸಿಲಿದೆ ಎಲ್ಲೋ ಬಿಸಿಲಿದೆ ಮಗು ಕಾಲು ಸುಡುತ್ತೆ ಹನುಮಂತರಾಯ ನಮಗೆ ಆಂಜನೇಯ ದರ್ಶನ ಇವತ್ತು ತಗೊಳ್ಳೇಬೇಕಂತ ತುಂಬ ಆಸೆ ಇತ್ತು ಫೈನಲಿ ಸಿಕ್ಕಿತ್ತು ಪಾಯ ಭಾಸ್ತಾ ಓಡ್ಲಿ ಬಿಡು ಪಾಪ ಚಿಕ್ಕ ಮಕ್ಕಳೇ ಈಗ ಅಡ್ಡಾಡ್ಲಿಲ್ಲ ಅಂದ್ರೆ ಯಾವಾಗ ಅಡ್ಡಾಡೋದು ಆಟ ಆಡಲಿ ಬಸವಣ್ಣ ಗುಡಿ